ಮುಂಗಾರು ಮಳೆಯ ಅಬ್ಬರಕ್ಕೂ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ತಾ ಇದೆ ಈ ಸಲ. ಹೀಗಾಗಿ ಬೆಂಗಳೂರು ಪ್ರದಕ್ಷಿಣೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹಲವು ಜಾಗಗಳಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಹಲವು ಇನ್ಸ್ಟ್ರಕ್ಷನ್ಗಳನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿರೋದು. ಪ್ರಮುಖವಾಗಿ ಗಾಳಿ ಆಂಜನೇಯ ಟೆಂಪಲ್ ನಾಯನಹಳ್ಳಿಯಲ್ಲಿ ಪರಿಶೀಲನೆ ಮುಕ್ತಾಯಗೊಂಡಿದೆ. ಈಗ ರಿಂಗ್ ರಸ್ತೆ ಮೂಲಕ ಸಾರಕ್ಕಿ ಜಂಕ್ಷನ್ಗಳ ಕಡೆಗೆ ತಮ್ಮ ಫೋಕಸ್ ಪಾಯಿಂಟ್ ಅನ್ನು ಇಟ್ಟಿದ್ದಾರೆ. ಮಳೆ ಹಾನಿ ಪ್ರದೇಶ ಹಾಗೂ ರಾಜ ಕಾಲುವೆಯ ಕಾಮಗಾರಿಯ ವೀಕ್ಷಣೆಯನ್ನ ಕೂಡ ಮಾಡ್ತಾ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಹೆಸರಿಗೆ ಧಕ್ಕೆ ಆಗ್ತಾ ಇದೆ. ಇತ್ತೀಚೆಗೆ ಆಗ್ತಾ ಇರುವಂತಹ ಮಳೆ ಸಂಬಂಧಿತ ಅವಘಡಗಳು, ಹೀಗಾಗಿ ತೀರಾ ಮುಜುಗರಕ್ಕೆ ಸರ್ಕಾರ ಒಳಗಾಗಿದೆ. ಈ ಸಲ ಹಾಗಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಕಳೆದ 3-4 ತಿಂಗಳಿಂದ ವಹಿಸ್ತಾ ಇದ್ದಾರೆ. ಆಮೆಗತಿಯಲ್ಲಿ ಸಾಗ್ತಾ ಇರೋ ಕಾಮಗಾರಿಗಳಿಗೆ ಚುರುಕು ಮುಟ್ಟಿಸೋ ಪ್ರಯತ್ನವನ್ನ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಾಗ ಮಾಡ್ತಾ ಇದ್ರು. ಈಗ ಖುದ್ದಾಗಿ ನಗರ ಪ್ರದಕ್ಷಿಣೆಯನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹಾಗೂ ಡಿಸಿಎಂ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಸದ್ಯಕ್ಕೆ ಹೇಗೆ ಸಾಗ್ತಾ ಇದೆ ನಗರ ಪ್ರದಕ್ಷಿಣೆ ಹಾಗೂ ಯಾವ ವಿಚಾರಕ್ಕೆ ಹೆಚ್ಚು ಆದ್ಯತೆಯನ್ನ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೆ ಕೊಡ್ತಾ ಇದ್ದಾರೆ ಅಂತ? ಇವತ್ತು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಒಟ್ಟಾಗಿ ಬೆಂಗಳೂರು ನಗರ ಪ್ರದಕ್ಷಿಣೆ ಮಾಡ್ತಾರೆ. ವಿಶೇಷವಾಗಿ ಮಳೆ ಹಾನಿ ಪ್ರದೇಶಗಳು ಮತ್ತು ಮಳೆ ಹಾನಿಯನ್ನ ತಡೆಯಲು ಸಂಭವನೀಯ ಮಾಡಬಹುದಾದಂತಹ ಕಾಮಗಾರಿಗಳು, ಅದರಲ್ಲೂ ವಿಶೇಷವಾಗಿ ರಾಜಕಾಲುವೆಗಳ ದುರಸ್ತಿ ಸೇರಿದಂತೆ ಬೇರೆ ಬೇರೆ ವಿಚಾರಗಳಿಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಗಾಳಿ ಆಂಜನೇಯ ಟೆಂಪಲ್ ಸಮೀಪ ಇರ್ಬೋದು, ಮೈಸೂರು ರಸ್ತೆಯ ಕವಿ ಕಾಂಪೌಂಡ್ ಇರ್ಬೋದು, ಅಥವಾ ನಾಯಂಡಹಳ್ಳಿ ಮೇನ್ ಜಂಕ್ಷನ್ ಏನಿದೆ ಅಲ್ಲಿರುವಂತಹ ದೊಡ್ಡ ರಾಜಕಾಲುವೆಯನ್ನು ಕೂಡ ವೀಕ್ಷಣೆ ಮಾಡಿ ಆನಂತರ ಸಿಲ್ಕ್ ಬೋರ್ಡ್ ಬಳಿಯಲ್ಲಿ ಸಿಲ್ಕ್ ಬೋರ್ಡ್ಗೆ ಸಾಗುವಂತ ಅಂದ್ರೆ ರಾಗಿಗುಡ್ಡದ ಬಳಿಯಿಂದ ಸಿಲ್ಕ್ ಬೋರ್ಡ್ ಕಡೆಗೆ ಸಾಗುವಂತ ಮೇಲ್ಸೇತುವೆ ಕಾಮಗಾರಿಯ ಪರಿಶೀಲನೆಯನ್ನು ಇದುವರೆಗೂ ಕೂಡ ಒಟ್ಟು 4 ಕಡೆಗಳಲ್ಲಿ ಈಗಾಗಲೇ ಪರಿಶೀಲನೆ ಮಾಡಿದರೆ ಸಂಜೆ 4 ಗಂಟೆವರೆಗೂ ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿ ಸುಮಾರು ಇನ್ನು 3-4 ಕಡೆಗಳಲ್ಲಿ ಪರಿಶೀಲನೆಗೆ ತೆರಳ್ತಾ ಇದ್ದಾರೆ. ಮೊದಲ ಆದ್ಯತೆ ಇರುವಂತದ್ದು ಮಳೆಗಾಲದಲ್ಲಿ ನೀರು ಉಕ್ಕುವಂಥದ್ದು ಅಥವಾ ಮಳೆಯ ಪರಿಣಾಮ ಬೀರುವಂತಹ ಸ್ಥಳಗಳು ಅಥವಾ ರಾಜಕಾಲುವೆ ಉಕ್ಕುವಂಥದ್ದು ಅಂತದ್ದು ಇದ್ರೆ ಅದನ್ನ ಮೊದಲ ಆದ್ಯತೆ ಮೇಲೆ ಕೆಲಸ ಮಾಡಿ ಅಥವಾ ಮಾಡ್ತಿರುವಂತಹ ಕೆಲಸವನ್ನ ವೀಕ್ಷಣೆಗೆ ಮುಂದಾಗಿರುವಂತದ್ದು. ಮಮತಾ. ರೈಟ್, ಧನ್ಯವಾದ ಸುಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ.